ನನ್ನ ಹೆಸರು ಎಂ ಸ್ನೇಹ. ನಾನು ಆ್ಯಂಟಿ ಕರಪ್ಷನ್ಸಿಂದ ಕರ್ನಾಟಕ ಸ್ಟೇಟ್ಗೆ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ನಿಮ್ಮ ಕೊರತೆಗಳನ್ನ ನಾನು ಕೇಳಬೇಕಂತ ಇಷ್ಟಪಡ್ತೀನಿ. ನಾನು ಆಗಲೇ ನೋಡಿದೆ, ಯಾಕಂದರೆ ನಮ್ಮನಲ್ಲಿರೋ ಕಸನೇ ನಾವು ಮುಟ್ಟಕ್ಕೆ ಅಸಹ್ಯ ಪಡುವಾಗ ನಿಮ್ಮ ಹತ್ರ ಒಂದು 4 ಮಾತು ನಿಮ್ಮ ನೋವುಗಳನ್ನ, ನಿಮ್ಮ ಕಷ್ಟಗಳನ್ನ ನನ್ನ ಹತ್ರ ಹಂಚ್ಕೊಳ್ತೀರಾ ಅಂತ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮಗೇನು ಅಭ್ಯಂತರ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಸರ್ಕಾರಕ್ಕೆ ನಿಮ್ಮ ಕೊರತೆನ ನಾನು ಮುಟ್ಟಿಸ್ಬೇಕಂತ ಇಷ್ಟಪಡ್ತೀನಿ. ನಿಮ್ಗೇನು ಅಭಿಪ್ರಾಯ ಇಲ್ಲ ಅಂತ ನಾನು ಅಂದ್ಕೊಂಡು ಕೆಲವೊಂದು ಕ್ವಶನ್ಗಳನ್ನ ಕೇಳ್ತೀನಿ. ನಿಮ್ಮ ತೊಂದರೆಗಳನ್ನ ದಯವಿಟ್ಟು ಮನಸ್ಬಿಚ್ಚಿ ಮಾತಾಡ್ಬೋದು ನನ್ನ ಹತ್ರ. ನಿಮ್ಗೇನು ಅಭ್ಯಂತರ ಇಲ್ಲ ಅಲ್ವಾ? ಆಯಿತು. ನಾನು ಮೊದಲನೇದಾಗಿ ನಿಮ್ಗೆ ಈ ಕಸ ತೆಗೆಯೋದ್ರಿಂದ ನಿಮ್ಗೇನಾದರೂ ಆರೋಗ್ಯದ ಸಮಸ್ಯೆ ಆಗಿದೆಯಾ, ನಿಮ್ಗೇನಾದರೂ ಕೊರತೆ ಆಗಿದೆಯಾ, ಮತ್ತು ಯಾರಾದ್ರು ನೀವು ಕಸ ತೆಗಿಯೋಕೆ ಹೋಗೋ ಜಾಗದಲ್ಲಿ ಯಾರಾದರೂ ಏನಾದರೂ ಅಂತ ನಿಮ್ಗೇನಾದರೂ ಮಾತಾಡ್ತಾರ, ಮನ್ಸಿಗೆ ನೋಡೋ ಥರ ನಡ್ಕೋತಾರ, ಕುಡಿಯೋಕ್ಕೆ ನೀರು ಸಿಗುತ್ತಾ ನಿಮಗೆ, ಮತ್ತು ನೀವು ಕೆಲವು ಕಡೆ ಎಲ್ಲ ಕೈ ಹಾಕಿ ಹಾಗೆ ಕಸಗಳು ತೆಗಿತೀರಾ, ಮುಡ್ತೀರಾ, ನಿಮಗೆ ಮೆಡಿಕಲ್ ಪರ್ಪಸ್ ಅಂತ ಏನಾದರೂ ಹೆಲ್ಪ್ ಆಗ್ತಿದೆ ಗೌರ್ಮೆಂಟ್ ಸರ್ಕಾರದಿಂದ, ಇದ್ರ ಬಗ್ಗೆ ನೀವು ಮಾತಾಡ್ಬೋದು ನನ್ನ ಹತ್ರ. ಹೌದು, ಚೆಕಪ್ ಕಸ ತೆಗಿವಾಗ ಕಸ ಹೊಡಿತೀರಾ, ಕಸ ತೆಗಿಯಕ್ ಬರೋರು ಗಂಡಸ್ರಲ್ವಾ? ಈಗ ಆಟೋದವ್ರು ಯಾರು ಬಂದಿಲ್ಲ. ಸರಿ, ನನಗೆ 1-2 ಮಾತು ಕೇಳ್ಬೇಕಂದ್ರೆ, ಈಗ ಗ್ಲೌಸ್ ಎಲ್ಲ ಕೊಟ್ಟಿದಾರ, ಶೂಸ್ ಕೊಟ್ಟಿದ್ದಾರೆ. ಈಗ ನಾನು ಏನಕ್ಕೆ ಅಂದ್ರೆ, ಇವಾಗ ನಿಮ್ಗೆ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಕೆಲವರು ನಾನು ನೋಡ್ದಂಗೆ ಪೌರ ಕಾರ್ಮಿಕರು ಕೆಲವು ಕಡೆ ಶೂ ಇಲ್ಲ, ಮತ್ತೆ ಕಸಗಳನ್ನ ಕೈಯಲ್ಲಿ ಹಾಗೆ ತೆಗಿತಾ ಇದ್ದಾರೆ. ನಾನು ಅದಕ್ಕೆ ಇವತ್ತು ನಿಮಗೂ ಅಂತ ಪರಿಸ್ಥಿತಿ ಇದೆಯಾ ಅಂತ ಕೇಳೋಣ ಅಂತಾನೆ ನಾನು ಮಾತಾಡ್ತಾ ಇದ್ದೀನಿ. ಮೆಡಿಕಲ್ ಪರ್ಪಸ್ ನಿಮ್ಗೆಲ್ಲ ಆರೋಗ್ಯ ಚೆನ್ನಾಗಿದೆಯಾ? ಸರ್ಕಾರದಿಂದ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆಯಾ? ನನಗೆ ಏನು ಕೊರತೆ ಏನಿಲ್ಲ. ಹೆಲ್ತ್ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಮನೆ ಒಂದೊಂದು ಬೀದಿಯಲ್ಲೂ ತೆಗೆಯುವಂಥ ಕಸಗಳು ಸ್ವಚ್ಛವಾಗಿರ್ಬೇಕು. ನಮ್ಮ ಭಾರತ ಸ್ವಚ್ಛತೆಯನ್ನು ಕಾಪಾಡಕ್ಕಂತ ನೀವು ಪೌರ ಕಾರ್ಮಿಕರು ಒಂದು ದೇವತಾ ರೂಪದಲ್ಲಿ ಇರೋಂಥ ಒಳ್ಳೆ ವ್ಯಕ್ತಿತ್ವ ಇರೋಂಥ ಮನುಷ್ಯರು ನೀವು. ಯಾಕಂದರೆ ಇವತ್ತು ಏನಾಗಿದೆ ಅಂದರೆ, ನಮ್ಮ ಮನೆಯಲ್ಲಿರೋ ಕಸಗಳ ಮುಟ್ಟಕ್ಕೆ ನಾವು ಹೊಡಿತೀವಿ. ಯಾಕಂದರೆ ನಿಮಗೆ ಎಲ್ಲಾದರೂ ಕಸ ತೆಗೆಯೋಕ್ಕಾಗಲಿ ಹೋದಾಗ ಯಾರಾದರೂ ಏನಾದರೂ ಮಾತಾಡಿದಾಗ ನೋವಾಗುತ್ತಲ್ಲ, ಅದಕ್ಕೆ ನೀವು ಒಂದು ಮಾನವೀಯತೆ ವಿಷಯ, ನೀವು ಒಂದು ಮನುಷ್ಯರೇ ಅಲ್ವಾ? ಅದ್ರ ಬಗ್ಗೆ ನಾನು ಮಾತಾಡೋಕ್ಕೇ ಇವತ್ತು ನಿಮ್ಗೆ ಇವತ್ತು ಕಾರ್ಯಕ್ರಮ ಬಂದಿದ್ದೀರಾ. ಏನು ಅನ್ನಿಸ್ತು ನಿಮಗೆಲ್ಲ? ಖುಷಿ ಆಯ್ತಾ? ಸಂತೋಷ ಆಯ್ತಾ? ಖಂಡಿತವಾಗ್ಲೂ ನನಗೆ ನಾನು ನಿಮ್ಮ ಸರ್ ಹತ್ರ ನಂಬರ್ ಕೊಟ್ಟಿರ್ತೀನಿ, ನಿಮ್ಮ ಸೂಪರ್ವೈಸರ್ ಹತ್ರ ನಾನು ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಸರ್, ತಪ್ಪು ತಿಳ್ಕೊಬೇಡಿ. ಇನ್ನೊಂದು ವಿಷಯ, ಈ ಕಸನ ತೆಗಿತಾ ಇದ್ದಾರಲ್ವಾ, ಡೈರೆಕ್ಟಾಗಿ ಕಸ ತೆಗಿಯೋವಂಥವ್ರದ್ದು, ಅವ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಕು ಸರ್. ಆಯ್ತು, ಖಂಡಿತ. ಆಯ್ತು, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ.